ಫ್ರೆಂಡ್ಸು, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಭೂಮಿ ಅಳತೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಇವಾಗ ಇಂಚು ಮತ್ತು ಇಂಚಿನ ಸೆಂಟಿಮೀಟರ್ ಲೆಕ್ಕ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ 1 ಇಂಚು ಅಂದರೆ 2.5 ಸೆಂಟಿಮೀಟ್ರು. ಅದೇ ರೀತಿ 2 ಇಂಚು ಅಂದರೆ 5 ಸೆಂಟಿಮೀಟರ್. 5 ಸೆಂಟಿಮೀಟರಿಗೆ 2 ಇಂಚ್ ಅಂತ ನಾವು ಕರಿತೀವಿ. ಅದೇ ರೀತಿ 2.5 ಸೆಂಟಿಮೀಟರಿಗೆ 1 ಇಂಚು ಅಂತ ನಾವು ಹೇಳ್ತೀವಿ. ಅದೇ ರೀತಿ 6 ಇಂಚಿಗೆ ಎಷ್ಟು ಅಡಿ ಅಂತ ಅಂದರೆ ಅರ್ಧ ಅಡಿಗೆ 6 ಇಂಚ್ ಅಂತ ಕರಿತೀವಿ. ಅದೇ ರೀತಿ 12 ಇಂಚಿಗೆ 1 ಅಡಿಗೆ 12 ಇಂಚ್ ಆಗುತ್ತದೆ. ಒಂದು ಗಜ ಅಂದರೆ 36 ಇಂಚು. ಅಡಿ ಲೆಕ್ಕದಾಗ ಹೇಳ್ಬೇಕಂತಂದ್ರೆ 3 ಅಡಿಗೆ 1 ಗಜ ಅಂತ ನಾವು ಹೇಳ್ತೀವಿ. ಇಂಚಲ್ಲಿ ಹೇಳ್ಬೇಕಂದ್ರೆ 1 ಗಜಕ್ಕೆ 36 ಇಂಚ್ ಅಂತ ನಾವು ಕರಿತೀವಿ. 30 × 40 ಒಂದು ಸೈಟಿಗೆ ಎಷ್ಟು ಅಡಿ, ಎಷ್ಟು ಚದುರ ಅಡಿ? 30 × 40, ಅಲ್ಲಿಗೆ ಟೋಟಲ್ಲು 30 × 40 = 1200 ಚದುರ ಅಡಿ. ಚದುರ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಚದುರ ಲೆಕ್ಕದಲ್ಲಿ 12 ಚದುರ ಅಂತ ನಾವು ಕರಿತೀವಿ. ಒಂದು ಚದುರಕ್ಕೆ ಎಷ್ಟು ಅಡಿ? 100 ಸ್ಕ್ವೇರ್ ಫೀಟ್ ಅಂದರೆ ಅಡಿ. 100 ಚದುರ ಅಡಿ. 100 ಅಡಿಗೆ 1 ಚದುರ ಅಂತ ನಾವು ಕರಿತೀವಿ. ಫ್ರೆಂಡ್ಸ್, ಅದೇ ರೀತಿ ಭೂಮಿ ಅಳತೆ ಬಗ್ಗೆ ಸರಳವಾಗಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಒಂದು ಗುಂಟೆಗೆ ಅಡಿ ಲೆಕ್ಕದಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 1 ಗುಂಟೆಗೆ 1089 ಸ್ಕ್ವೇರ್ ಫೀಟ್ ಆಗುತ್ತೆ. ಅದೇ ರೀತಿ 40 ಗುಂಟೆಗೆ 1 ಎಕರೆ. 1 ಎಕರೆಗೆ ಎಷ್ಟು ಗುಂಟೆ ಅಂದರೆ 1 ಎಕರೆಗೆ 40 ಗುಂಟೆ ಅಂತ ನಾವು ಹೇಳಲ್ಪಡ್ತೀವಿ. ಅದೇ ರೀತಿ 100 ಗುಂಟೆಗೆ ಎಷ್ಟು ಎಕರೆ ಅಂದರೆ 2.5 ಎಕರೆಗೆ 100 ಗುಂಟೆ ಅಂತ ನಾವು ಹೇಳ್ತೀವಿ. 1 ಸೆಂಟಿಗೆ 435.6 ಚದುರ ಅಡಿಗೆ 1 ಸೆಂಟ್ ಅಂತ ನಾವು ಕರಿತೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸು, ಇನ್ನಷ್ಟು ಭೂಮಿ ಅಳತೆ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ.